ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಟೊಮಾಟೊ ಹಣ್ಣು ಯೂಸ್ ಮಾಡಿಕೊಂಡು ಬೇಸಿಗೆಯಲ್ಲಿ ಮಸಾಲೆ ಸಾರು ಅದೆಲ್ಲ ತಿನ್ನೋಕ್ಕಾಗಲ್ಲ, ಈಸಿಯಾಗಿ ಬೇಗ ಮಾಡುವಂತಹ ಟೊಮಾಟೊ ಹಣ್ಣನ್ನು ತಿಳಿಸಾರು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ, ಇಲ್ಲಿ ನೋಡಿ ಟೊಮಾಟೊ ಹಣ್ಣನ್ನ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ ಒಗ್ಗರಣೆಗೆ ಕರ್ಬೇ ಸೊಪ್ಪು ಮತ್ತು ಸಾಸಿವೆ, ಜೀರಿಗೆ, ಮತ್ತು ಇಲ್ಲಿ ನೋಡಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಮತ್ತು ಹಸಿ ಕಾಯಿನೂ ತುರಿದಿಟ್ಕೊಂಡಿದ್ದೀವಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇದು ನೋಡ್ರಿ ಮೆಣಸು, ಚಕ್ಕೆ, ಲವಂಗ, ಜೀರಿಗೆ ಮತ್ತು ಮೆಂತ್ಯನ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ಟೊಮಾಟೊ ಹಣ್ಣಿನ ತಿಳಿಸಾರು ಮಾಡೋದು ಅಂತ ನೋಡೋಣ. ಈಗ ನಾವು ಅಲ್ಲಿವರೆಗೂ ಏನು ಮಾಡೋದಪ್ಪ ಅಂದರೆ, ಈಗ ಟೊಮಾಟೊ ಹಣ್ಣನ್ನು ಇದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸ್ಬಿಟ್ಟು ಟೊಮಾಟೊ ಹಣ್ಣನ್ನು ಇದ್ರ ಮೇಲಿಂದ ಸಿಪ್ಪೆ ತೆಗಿಯೋಣ. ಸಿಪ್ಪೆ ತೆಗೆದು ಇದನ್ನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸಿಪ್ಪೆ ತೆಗೆದಾದ್ಮೇಲೆ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಟೊಮಾಟೊ ಹಣ್ಣು ಒಂದನ್ನು ಪೇಸ್ಟ್ ಮಾಡಬೇಕು. ಇದು ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ತಿಳಿಸಾರು ರೆಸಿಪಿ ಅನ್ನಕ್ಕಂತೂ ಭಾಳನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬೇಸಿಗೆಗೆ ಭಾಳ ಚೆನ್ನಾಗಿರೋದು ಇದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಟೊಮಾಟೊ ಹಣ್ಣನ್ನು ಬೇಯಿಸಿ ಆಯಿತು. ಆದಮೇಲೆ ಮೇಲ್ಗಡೆದು ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನೋಡಿರಿ, ಇಲ್ಲಿ ಈ ಥರ ಟೊಮಾಟೊ ಹಣ್ಣಿಂದು ಈ ಥರ ಪೇಸ್ಟ್ ಮಾಡಿದ್ದೀವಿ ನೋಡಿರಿ ಫ್ರೆಂಡ್ಸ್. ಈಗ ನಾವೇನಪ್ಪ ಅಂತ ಹೇಳಿದರೆ, ಈಗ ಒಗ್ಗರಣೆ ಮಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಒಗ್ಗರಣೆಗೆ ಪಾತ್ರೆನ ಇಟ್ಟಿದ್ದೀವಿ. ಅದರಲ್ಲಿ ಒಂದು ಚಮಚ ಎಣ್ಣೆನ ಹಾಕ್ತಾಯಿದ್ದೀವಿ. ದೊಡ್ಡ ಚಮಚದಿಂದ ಒಂದು ಚಮಚ ಎಣ್ಣೆನ ಹಾಕ್ತಾಯಿದ್ದೀವಿ ಇದರಲ್ಲಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ. ಈಗ ಏನಪ್ಪ ಅಂದರೆ, ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಫಸ್ಟಿಗೆ ಇಲ್ಲಿ. ಈಗ ನಾವು ಇದರಲ್ಲಿ ಕರಿಬೇವನ್ನ ಹಾಕೋಣ ಒಗ್ಗರಣೆಗೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಬಿಸಿ ಆಯಿತು. ಈಗ ನಾವು ಕರಿಬೇವನ್ನ ಹಾಕೋಣ ಒಗ್ಗರಣೆಗೆ. ಆಮೇಲೆ ಈ ಥರ ಸಣ್ಣದಾಗಿ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಬೆಳ್ಳುಳ್ಳಿನ ಹಾಕೋಣ ಒಗ್ಗರಣೆಯಲ್ಲಿ. ಇದು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ನೋಡಿರಿ ಈ ಥರ ಬೆಳ್ಳುಳ್ಳಿ. ಈಗ ನಾವು ಇದು ಒಣಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಈ ಒಣಮೆಣ್ಸಿನ್ಕಾಯಿನ ಈಗ ಸಣ್ಣದಾಗಿ ಕಟ್ ಮಾಡಿದ್ದೀವಲ್ಲ, ಆ ಒಣಮೆಣ್ಸಿನ್ಕಾಯಿನ ಇದರಲ್ಲಿ ಹಾಕೋಣ. ನೋಡಿರಿ ಇಲ್ಲಿ. ನೋಡಿರಿ ಫ್ರೆಂಡ್ಸ್, ಈಗ ಇದರಲ್ಲಿ ಸಾಸಿವೆ ಮತ್ತು ಜೀರಿಗೆನ ಇದರಲ್ಲಿ ಹಾಕೋಣ ಒಗ್ಗರಣೆಗೆ. ಇದು ಹಾಕಿದಾದ್ಮೇಲೆ ಇನ್ನೊಂದು ಫ್ರೆಂಡ್ಸ್, ಇದು ಎಣ್ಣೆ ಎಲ್ಲ ಕಾದ್ಮೇಲೆ ಏನು ಮಾಡಬೇಕಪ್ಪ ಅಂತೇಳಿದರೆ, ನಮ್ಮದು ತಿಳಿಸಾರು ಅದೆಲ್ಲ ಚೆನ್ನಾಗಿ ಬರಬೇಕು ಅಂತೇಳಿದರೆ ನಾವು ರೆಡ್ ಚಿಲ್ಲಿ ಪೌಡ್ರನ್ನ ಈಗ ಎಣ್ಣೆ ಬಿಸಿ ಆಗೈತಲ್ಲ ಫಸ್ಟಿಗೆ ಆ್ಯಡ್ ಮಾಡಬೇಕು. ನಮಗೆ ಖಾರ ಎಷ್ಟು ಜಾಸ್ತಿ ಬೇಕಂದರೆ ಜಾಸ್ತಿ, ಕಮ್ಮಿ ಬೇಕಂದರೆ ಕಮ್ಮಿ. ನೋಡಿರಿ ಇಲ್ಲಿ ಈ ಥರ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ, ತಿಳಿಸಾರು ಕಲರು ರೆಡ್ ಕಲರ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲೇ ಹಾಕ್ಕೋಬೇಕು. ನೆಕ್ಸ್ಟ್ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಆ ಈರುಳ್ಳಿನ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಈ ಥರ. ನೋಡಿರಿ ಇಲ್ಲಿ ಈ ಥರ ರೆಡ್ ಚಿಲ್ಲಿ ಪೌಡ್ರು ಹಾಕಿತ್ತು ಹಿಂದೆನೇ ನಾವು ಏನಪ್ಪ ಅಂತೇಳಿದರೆ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಂದೆನೇ ಈರುಳ್ಳಿ ಹಾಕಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತಪ್ಪ ಅಂತೇಳಿದ್ರೆ, ನಾವು ರೆಡ್ ಚಿಲ್ಲಿ ಪೌಡ್ರ್ ಹಾಕಿರ್ತೀವಲ್ಲ ಅದು ಏನು ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಗನೆ ನಾವು ಈರುಳ್ಳಿ ಹಾಕಬೇಕು. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಈಗ ಅರಿಶಿನ ಪೌಡ್ರನ್ನ ಹಾಕಬೇಕು ಇದರಲ್ಲಿ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಫ್ರೆಂಡ್ಸ್. ನೋಡಿರಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ಇದರಲ್ಲಿ. ಈ ಥರ ಎಲ್ಲ ಒಗ್ಗರಣೆ ಎಲ್ಲ ನೋಡಿರಿ ಈ ಥರ ಫ್ರೈ ಆಗ್ತಾ ಇದೆ ನಮ್ಮದು. ನೆಕ್ಸ್ಟ್ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೊತ್ತಂಬರಿ ಸೊಪ್ಪು, ಆ ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲಿ ಆ್ಯಡ್ ಮಾಡೋಣ ಈಗ ಈ ಒಗ್ಗರಣೆಯಲ್ಲಿ. ನೋಡಿರಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಈಗ ಇದನ್ನು ಈ ಥರ ಮಿಕ್ಸ್ ಮಾಡೋಣ ಚೆನ್ನಾಗಿ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಇದನ್ನು ಈ ಥರ ಟೊಮಾಟೋದು ಪೇಸ್ಟ್ ಮಾಡಿದ್ದೀವಲ್ಲ ಸಣ್ಣದಾಗಿ, ಈಗ ಈ ಒಗ್ಗರಣೆಯಲ್ಲಿ ಈ ಟೊಮ್ಯಾಟೊ ಪೇಸ್ಟ್ನ ನೋಡಿರಿ ಈಗ ಈ ಥರ ಆ್ಯಡ್ ಮಾಡೋದು ಇದರಲ್ಲಿ ಆ್ಯಡ್ ಮಾಡಿದರೆ ನೋಡಿರಿ ಇಲ್ಲಿ ನಮ್ಮದು ತಿಳಿಸಾರು ರೆಡಿ, ಅರ್ಧ ತಿಳಿಸಾರು ರೆಡಿ ಆದಂಗೆ ಫ್ರೆಂಡ್ಸ್. ನೋಡಿರಿ ಇಲ್ಲಿ ಈ ಥರ. ನೋಡಿರಿ ಫ್ರೆಂಡ್ಸ್,
ಈಗ ನೋಡಿರಿ ಇಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀವಿ ತಿಳಿ ಸಾರಿಗೆ. ನೋಡಿರಿ ಅದು ಪೇಸ್ಟ್ ಹಾಕಾಯಿತು ಟೊಮಾಟೋದು. ಈಗ ನಾವು ಏನು ಮಾಡಬೇಕಪ್ಪ ಅಂತೇಳಿದರೆ ನಾವು ಈಗ ಸ್ವಲ್ಪ ಇದರಲ್ಲಿ ಈಗ ಧನಿಯಾ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ ಸ್ವಲ್ಪ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡೋಣ ಇದರಲ್ಲಿ. ಈಗ ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂತೇಳಿದ್ರೆ ಫ್ರೆಂಡ್ಸ್, ಇದರಲ್ಲಿ ನಾವು ಸ್ವಲ್ಪ ಬೆಲ್ಲ ಬೇಕಾದರೂ ಆ್ಯಡ್ ಮಾಡ್ಬೋದು, ಸಕ್ಕರೆ ಬೇಕಾದರೂ ಆ್ಯಡ್ ಮಾಡ್ಬೋದು. ನಾವಿವತ್ತು ಇದರಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಈ ತಿಳಿ ಸಾರಲ್ಲಿ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ನೋಡಿರಿ ಫ್ರೆಂಡ್ಸ್, ಇದೇ ನಮ್ಮದು ಟೊಮಾಟೊ ಹಣ್ಣಿಂದು ಈಸಿಯಾಗಿರುವಂತಹ ತಿಳಿ ಸಾರು ನೋಡಿರಿ ಆಗ್ತಾ ಇದೆ. ನೋಡಿರಿ ಫ್ರೆಂಡ್ಸ್, ಈಗ ಇದು ಸ್ವಲ್ಪ ಕುದಿ ಬಂದಮೇಲೆ ಈಗ ನಾವು ಜೀರಿಗೆ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಕರಿಮೆಣಸು ಅದನ್ನೆಲ್ಲ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಗರಂ ಮಸಾಲದು, ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಇದರಲ್ಲಿ ಆ್ಯಡ್ ಮಾಡೋಣ. ನೋಡಿರಿ ಇಲ್ಲಿ ಗರಂ ಮಸಾಲ ಪೌಡ್ರನ್ನ ಇದರಲ್ಲಿ ಆ್ಯಡ್ ಮಾಡೋಣ. ನೋಡಿರಿ ಇಲ್ಲಿ ನಮ್ಮದು ಇದು ರೆಡಿ ಆಗ್ತಾ ಇದೆ ಟೊಮೆಟೊ ಹಣ್ಣಿಂದು ತಿಳಿ ಸಾರು ಈ ಥರ. ನೋಡಿರಿ ಫ್ರೆಂಡ್ಸ್, ಇದನ್ನು ನಾವು ಸ್ವಲ್ಪ ಹೊತ್ತು ಇದನ್ನು ಈ ಥರ ಈಗ ಕುದಿಸ್ಬೇಕು. ಕುದಿಸಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನಮ್ಮದು ತಿಳಿ ಸಾರು ಟೊಮೆಟೊದು ಯಾವ ಥರ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ನಮ್ಮದು ಟೊಮೆಟೊ ಹಣ್ಣಿಂದು ರಸಂ ಈ ಥರ ಕುದೀತಾ ಇದೆ. ಈಗ ನಾವು ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು MTR ಸಾಂಬಾರು ಮಸಾಲ ಇರುತ್ತಲ್ಲ, ಆ ಸಾಂಬಾರು ಮಸಾಲ ಪೌಡ್ರನ್ನ ಇದರಲ್ಲಿ ಆ್ಯಡ್ ಮಾಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈಗ ಈ ಥರ ಆಯಿತು ನಮ್ಮದು ಟೊಮೆಟೊ ಹಣ್ಣಿಂದು ತಿಳಿ ಸಾರು. ಈಗ ನಾವು ಈ ಥರ ಹಸಿಕಾಯಿನ ಈಗ ಹಿಂಗೆ ತುರಿದಿಟ್ಕೊಂಡಿದ್ದೀವಲ್ಲ, ಆ ಹಸಿಕಾಯಿನ ಇದರಲ್ಲಿ ತುರಿದಿರೋದನ್ನು ಆ್ಯಡ್ ಮಾಡಿದರೆ ನಮ್ಮದು ಟೊಮೆಟೊ ಹಣ್ಣಿಂದು ತಿಳಿ ಸಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿರಿ ಈ ಥರ ಇದು ಬೇಸಿಗೆಗೆ ರುಚಿಯಾದ ಟೊಮೆಟೊ ಹಣ್ಣಿಂದ ತಿಳಿ ಸಾರು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಅನ್ನ ರೆಡಿಯಾಗಿದೆ. ಇಲ್ಲಿ ನೋಡಿರಿ ಇಲ್ಲಿ ತಿಳಿ ಸಾರು ರೆಡಿಯಾಗಿದೆ. ಇವತ್ತು ನಾವು ಅನ್ನದ ಜೊತೆಗೆ ಈ ತಿಳಿ ಸಾರನ್ನ ಊಟ ಮಾಡ್ತಾ ಇರೋದು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ತಿಳಿ ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತೆ ನಮ್ಮ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನೀವು ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ರೆಸಿಪೀಸು ಯಾವ ಥರ ಇದ್ದಾವೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.